ಮಕರ ರಾಶಿಯವರಿಗೆ ಆಗಸ್ಟ್ 2026 ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಮಾಸಿಕ ಭವಿಷ್ಯ ಈ ತಿಂಗಳು ಮಕರ ರಾಶಿಯವರಿಗೆ ನಿಮಗೆ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಬದಲಾವಣೆ ಆಗುವಂಥದ್ದು ನಿಮಗೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿದೇವನು 3ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದರಿಂದ ಮಕರ ರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗತ್ತೆ. ಗ್ರಹಗತಿಗಳ ಆಧಾರದ ಮೇಲೆ ಆಗಸ್ಟ್ ತಿಂಗಳು ನಿಮ್ಮ ವೃತ್ತಿ, ಆರ್ಥಿಕತೆ, ಆರೋಗ್ಯ, ಕೌಟುಂಬಿಕ ವಿಚಾರವನ್ನು ನೋಡೋದಾದರೆ ಮೊದಲಿಗೆ ಉದ್ಯೋಗವನ್ನು ತೆಗೆದುಕೊಳ್ತೀನಿ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರದ್ದು. ಹಾಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆ ಸಪೋರ್ಟ್ ಸಿಗುತ್ತೆ ನಿಮಗೆ, ಅಂದರೆ ಉತ್ತಮ ಬೆಂಬಲ ಸಿಗುತ್ತೆ. ಕಠಿಣ ಸವಾಲುಗಳನ್ನು ಕೂಡ, ಅಂದರೆ ಎಂಥದ್ದೇ ಚಾಲೆಂಜಿಂಗ್ ಎದುರಾದರೂ, ಸವಾಲು ಎದುರಾದರೂ ನೀವು ಅದನ್ನು ಬಹಳ ಸುಲಭವಾಗಿ ಮಕರ ರಾಶಿಯವರು ಎದುರಿಸ್ತೀರಿ. ಹೊಸ ಕೆಲಸದ ಹುಡುಕಾಟದಲ್ಲಿದ್ದಂಥವರಿಗೆ, ಅಂದರೆ ಕೆಲಸ ಚೇಂಜ್ ಮಾಡಬೇಕು, ಈ ಕಂಪ್ನಿ ಬೇಡ ಇನ್ನೊಂದು ಕಡೆ ಹೋಗಬೇಕು ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಹುಡುಕ್ತಾ ಇರುವಂಥವರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ, ಒಳ್ಳೆ ಆಫರ್ ಸಿಗುತ್ತೆ. ಈಗ ಇರುವ ಕೆಲಸಕ್ಕಿಂತಲೂ ಉತ್ತಮವಾದಂತಹ ಕೆಲಸ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ವ್ಯಾಪಾರಿಗಳಾಗಿದ್ದರೆ ಮಕರ ರಾಶಿಯವರು ನೋಡಿ, ಲಾಭದ ಪ್ರಮಾಣ ಬಹಳ ಹೆಚ್ಚಾಗಿರುತ್ತೆ. ಇಲ್ಲಿ ಮಕರ ರಾಶಿ ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ಚೇಂಜಸ್ಗಳನ್ನು, ಇನ್ನೂ ಒಂದು ಒಳ್ಳೊಳ್ಳೆ ಚೇಂಜಸ್ಗಳನ್ನು ಮಾಡಿಕೊಳ್ಳೋದಕ್ಕೆ, ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು. ಮಕರ ರಾಶಿಯವರಿಗೆ ಬಹಳ ಒಳ್ಳೆ ಟೈಮು. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರ ಜೊತೆಗಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ ಅಂದರೂ ಕೂಡ ನಂಬಿಕೆ ಮತ್ತು ಲಾಭ ಎರಡೂ ಕೂಡ ನಿಮಗೆ ವೃದ್ಧಿಯಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಮಕರ ರಾಶಿಯವರಿಗೆ ಗುರು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನಿಮ್ಮ ಲಾಭ ಸ್ಥಾನದ ಮೇಲೆ ಗುರು ದೃಷ್ಟಿಯನ್ನು ಬೀಳ್ತಾ ಇರೋದರಿಂದ, ಅಂದರೆ ಲಾಭ ಸ್ಥಾನದ ಮೇಲೆ ಗುರು ದೃಷ್ಟಿ ಇದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬಲವಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯ ಹಣದ ಸಮಸ್ಯೆ ಆಗಸ್ಟ್ ತಿಂಗಳಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ. ದೀರ್ಘಕಾಲದ ಹೂಡಿಕೆಗಳಿಂದ, ಅಂದರೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಉತ್ತಮ ಲಾಭವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ, ಮಾಡಿದ್ದಿದ್ರೂ ಕೂಡ ಲಾಭ ಪಡ್ಕೊಳ್ಳೋದಕ್ಕೆ. ಹಾಗೆ ಹಳೆ ಸಾಲಗಳೇನಾದರೂ ಇದ್ದರೆ, ಬಹಳ ವರ್ಷಗಳಿಂದ ಸಾಲಗಳಿದ್ದರೆ, ಬಹಳ ತಿಂಗಳುಗಳಿಂದ ಸಾಲಗಳಿದ್ದರೆ, ಬಹಳ ಕಷ್ಟಪಡ್ತಾ ಇದ್ದರೆ ಸಾಲ ತೀರಿಸೋದಕ್ಕೆ, ಈ ಆಗಸ್ಟ್ ತಿಂಗಳಲ್ಲಿ ನೀವು ಆ ಸಾಲದಿಂದ ಮುಕ್ತಿ ಪಡಿತೀರಿ, ಸಾಲವನ್ನು ತೀರಿಸ್ತೀರಿ, ಹಣವನ್ನು ಉಳಿತಾಯ ಮಾಡ್ತೀರಿ. ಸಾಲ ತೀರಿಸೋದಲ್ಲೇ ಇನ್ನೂ ಹಣ ಉಳಿತಾಯ ಮಾಡೋದಕ್ಕೆ ನಿಮಗೆ ಈ ತಿಂಗಳು ಬಹಳ ಒಳ್ಳೆ ಟೈಮ್. ನಾನು ಆಗಲೇ ಹೇಳಿದೆ, ಯಾಕಂದರೆ ಹಣಕಾಸಿನ ಹರಿವು ನಿಮಗೆ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಬಹಳ ಚೆನ್ನಾಗಿದೆ. ಮತ್ತು ಐಷಾರಾಮಿ ವಸ್ತುಗಳನ್ನು ಮತ್ತು ಖರ್ಚುಗಳು, ಅನಗತ್ಯ ಖರ್ಚುಗಳು ಬಾರದಂತೆ ಬಹಳ ನಿಗಾ ವಹಿಸಬೇಕಾಗತ್ತೆ. ಅಂದರೆ ಬೇಕು ಬೇಡ ದುಡ್ಡು ಬಂದಾಗ ಅದನ್ನು ತಗೊಳ್ಳೋಣ ಇದನ್ನು ತಗೊಳ್ಳೋಣ ಅನಿಸುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಕಮಿಟ್ಮೆಂಟ್ ಇಲ್ಲದೆ ಇದ್ದಾಗ ಬೇರೆ ಬೇರೆ ಇದಕ್ಕೂ ಕೂಡ ಅನಗತ್ಯವಾಗಿ ಖರ್ಚಾಗಿ ಹೋಗುವಂಥದ್ದು. ಹಾಗಾಗಿ ಖರ್ಚಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಕುಟುಂಬ ಪ್ರೀತಿ ವಿಚಾರವನ್ನು ನೋಡೋದಾದರೆ ನೋಡಿ, ಕೌಟುಂಬಿಕ ಜೀವನದಲ್ಲಿ ಸಂತೋಷ, ನೆಮ್ಮದಿ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು, ದೇವರ ಕೆಲಸಗಳು ಏನಾದರೂ ನಡೆಯುವಂಥ ಸಾಧ್ಯತೆ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮತ್ತು ಪ್ರೀತಿ ಹೆಚ್ಚಾಗತ್ತೆ. ಹಾಗೆ ಅವಿವಾಹಿತರಿದ್ದರೆ ಯೋಗ್ಯ, ಅಂದರೆ ನಿಮಗೆ ಅರ್ಹವಾದಂಥ ಜೀವನ ಸಂಗಾತಿ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆ, ಪ್ರಬಲ ಯೋಗ ಇದೆ. ಸೂರ್ಯ ಮತ್ತು ಕೇತುವಿನ ಸಂಚಾರದಿಂದಾಗಿ ತಂದೆಯವರೊಂದಿಗೆ ಅಥವಾ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನಲ್ಲಿ ಒಂದು ಸಂಯಮ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು, ವಿನಮ್ರತೆಯಿಂದ ಮಾತಾಡಿದ್ರೆ ಖಂಡಿತವಾಗಲೂ ಇದೆಲ್ಲ ಬಗೆಹರಿಸ್ಕೋಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಹಳೆಯ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತೆ. ಆದರೆ ಸೂರ್ಯನ ಸಂಚಾರದ ಪ್ರಭಾವದಿಂದ ಅಧಿಕ ಕೆಲಸದ ಒತ್ತಡ ಇರುತ್ತೆ. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುವಂಥ ಸಾಧ್ಯತೆ, ಹೀಟ್ ರಿಲೇಟೆಡ್ ಇಶ್ಯೂಸ್, ಅಂದರೆ ಹೀಟಿಂದ ಬರುವಂತಹ ಸಮಸ್ಯೆಗಳು ದೇಹಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಸಕಾಲದಲ್ಲಿ ವಿಶ್ರಾಂತಿ ಪಡ್ಕೋಬೇಕಂದ್ರೆ ಒಂದು ಟೈಮಲ್ಲಿ ನಿಮಗೆ ಯಾವ ರೆಸ್ಟ್ ಬೇಕು, ರೆಸ್ಟ್ ತಗೋಬೇಕು. ದಿನನಿತ್ಯ ಸಾಕಷ್ಟು ನೀರು ಕುಡಿಬೇಕು. ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಪರಿಹಾರ ಅಂತ ನೋಡೋದಾದರೆ ಆರ್ಥಿಕ ಪ್ರಗತಿ ಮತ್ತು ಮಾನಸಿಕ ಶಾಂತಿಗೋಸ್ಕರ ನೀವು ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬೇಕು. ಮತ್ತು ಶನಿವಾರದಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಬಹಳ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಮಕರ ರಾಶಿಯವರಿಗೆ ಒಳ್ಳೆಯದಾಗಲಿ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.